ಸಮ ಇಲ್ಲೇ ತಂದು ಅಡ್ಮಿಟ್ ಮಾಡಿ ನಮ್ಮ ಮಗನ ಹೊಲ್ದಾಗ ಗಂಟ ಅವ್ರಿಗೆ ಬಿಡಲ್ಲ. ಅವ್ರ ಆಸ್ಪತ್ರೆ ಹಾಳಾಗಿ ಹೋಗಿ ಅವ್ರ ಆಸ್ಪತ್ರೆಗೆ ಮುಳ್ಳಾಕ ಕಲ್ಲಾಕ ನಮ್ಮ ಅಡ್ಡೂರ್ದ ಬಂದು ಅವ್ರ ಆಸ್ಪತ್ರೆ ಯಾವಾಗ ಉಯ್ತದ. ನಾವ್ ಎಷ್ಟು ತಣ್ಣಗಾದ್ರ ಅವ್ರ ಅಷ್ಟು ತಣ್ಣಗಾದ್ಲಿ ಸ್ವಾಮಿ. ಏನು ಮಾಡಲ್ಲ ನಾವ್ ಸತ್ತದ ಮಗುವಿನ ಬರ್ತದ ನಮ್ಗೆ. ನೆನ್ನೆ ಸುತ್ತ ಚೆನ್ನಾಗಿತ್ತು ಮಗು, ಇವತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಚೆನ್ನಾಗಿಲ್ಲ ಅವನ್ಕ ಏನೋ ನೆಗಡಪ್ಪ ಬಂತು. ಅದ್ರಕ ಏನೋ ATM ಬಂದ್ಬಿಟ್ಟು ಅಡ್ಮಿಟ್ ಮಾಡ್ಬಿಟ್ರು. ಈಗ ಮಾಡಿದ್ರು ನೆನ್ನೆ ಚೆನ್ನಾಗಿದ್ದು ಮಗು 4 ಗಂಟೆಗಿಲ್ಲ ಅಂದ್ರೆ ನಾವೇನ್ ಮಾಡೋದು ಹೇಳು? ಏನ್ ಹೇಳಿದ್ರ ನಾನಿಲ್ಲ, ಇವ್ರೆ ಇದ್ದಿದ್ದು. ಅವನೊಬ್ಬನೇ ಅಷ್ಟೇ. ನಮ್ಗೆ ನ್ಯಾಯ ಬೇಕು ಅಂದೆ. ನಮ್ಗೆ ಕಾಪಾಡಿಸುವುದಮ್ಮೆ. ಏನ್ ಮಾಡೋದು ಏನ್ ಮಾಡಕ್ಕೂ ಆಗಲ್ಲ ನಮಗ. ಇಂಥ ಹಾಸ್ಪಿಟ್ಲು ಬೇಡ, ಇಂಥ ಓರ್ತಕ್ ಬರೋದು ಬೇಡ. ಮಕ್ಳು ಮದ್ ಎತ್ಕೊಂಡು ಏನಕ್ಕೆ ಸಮಯ ಇಂಥ ಹಾಸ್ಪಿಟ್ಲಿಗೆ ನೋಡಿ ನಮ್ಮಂತವ್ರು ಬಂದು ಬಿಲ್ಡಿಂಗ್ ಕಟ್ಟಿ ಈಗ ನಮ್ಮ ಮಕ್ಕಳನ್ನ ಹಾಕ್ಬಿಟ್ಟು ಮನೆಗೆ ಹೋಗೋದು ಇದೇನ ಅವ್ರು ಮಾಡ್ತಾರದ? ಅಯ್ಯಪ್ಪನಾರ ಲಾಯರ್ ಬರ್ತಾನ, ಉಯ್ಯಕ್ಕೆ ಬರ್ತಾನ. ಏನೋ ನ್ಯಾಯ ಕೇಳಿದ್ದಕ್ಕ ಅಯ್ಯಪ್ಪನ ಲಾಯರು ಮನೆಗೆ ಒಳಗ್ ಕೊಳ್ಸ್ಬಿಟ್ನು. ನಾನು ಕೇಸ್ ಮಾಡ್ತೀನಿ, ನೀವು ದೌರ್ಜನ್ಯ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಳಗ್ ಹೋಗ್ಬಿಟ್ನು. ಇಂಥವ ಮಾಡೋದು ಆಸ್ಪತ್ರೆ ಇದ್ದಾಗ ಅವ್ರ ಮಕ್ಳು ಮರಿಲ್ಲ ಸಮ ಇಲ್ಲ. ನಮ್ಮ ಮಗುವಾಗಿರೋದು ನಮ್ಗೆ ಕೊಡ್ತೀರಿ, ನಾವೇನೋ ಕೇಳಿಗೆಂತೀರಿ. ಅದ್ರ ಅಯ್ಯಪ್ಪನ ಒಂದ್ ನ್ಯಾಯ ಹೇಳ್ಬಹುದಾಗಿತ್ತಲ್ಲ. ಏನ್ ಬೇಕೋ ಮಾತಾಡ್ಕೊಂಡು ಒಡೆಯಕ್ಕೆ ಬರ್ತಾನ. ಮುಂಚಿನ ದಿನ ಅಡ್ಮಿಟ್ ಮಾಡಿದ್ದಾಗ ಮಗು ಕೈ ಕಾಲು ಹಿಂಗ್ ಅಲ್ಲಾಡ್ಸ್ತಂತೆ. ಅವಾಗ ಡಾಕ್ಟರ್ ವಿಡಿಯೋ ಕಾಲ್ ಮಾಡಿದ್ರಂತೆ. ಮೇಡಮ್ ಈ ತರ ಕೈ ಶೇಕ್ ಆಗ್ತಿದೆ ಅನ್ನೋಷ್ಟೊಳಗಡೆ ಮೇಡಮ್ ವಿಡಿಯೋ ಕಾಲ್ ಮಾಡಿದಂತೆ. ಕೈ ಕಾಲು ತಣ್ಣಗಾಗಿದೆ ಅನ್ನೋಷ್ಟೊಳಗಡೆ ಒಂದು ಮಾತು ಮೇಡಮ್ ಫೋನ್ ಮಾಡ್ತಾ ಇದ್ದಿದ್ರೆ ಅವ್ರು ಬರೋರೋ ಇಲ್ಲ ಟ್ರೀಟ್ಮೆಂಟ್ ಕೊಡೋರೋ ಅದೊಂದು ಇದಿರ್ತಿತ್ತಲ್ವಾ. ಏನು ಮಾಡಿಲ್ಲ ಸರ್. ಎಲ್ಲಾ ನೆಗ್ಲೆಕ್ಟ್ ಆಗಿ ಮಾಡ್ಕೊಂಡ್ ನಮ್ಮ ಮಗುನ ನಮ್ಗೆ ತಕ್ಲಿಸ್ದಂಗ್ ಮಾಡಿದ್ದಾರೆ ಸರ್. ಇವಾಗ ನ್ಯಾಯ ಕೇಳಕ್ ಬಂದ್ರೆ ರಾತ್ರಿ 9 ಗಂಟೆನಿಂದ ವನವಾಸ ಬಿದ್ಕೊಂಡು ಇಲ್ಲಿದ್ರೆ ಅವ್ರು ಯಾರೋ ಬಂದ್ರು ಲಾಯರು, ಏನಯ್ಯ ಹಂಗ್ ಮಾತಾಡ್ತೀಯ ಅಂತ ಹೊಡಿಯಕ್ ಬಂದ್. ಒಂದು ವೇಳೆ ಆ ಜಾಗದಲ್ಲಿ ನಾವೇನಾದ್ರೂ ಅವ್ರನ್ನ ಹೊಡಿಯಕ್ ಹೋಗಿದ್ರೆ ಗೌರ್ಮೆಂಟ್ ಸುಮ್ನೆ ಇರ್ತಿತ್ತ? ಸರ್ಕಾರ ಸುಮ್ನೆ ಇರ್ತಿತ್ತ? ಅದೊಂದು ನಮಗ್ ನ್ಯಾಯ ಹುಡ್ಕೊಡಿ ಸರ್, ಅಷ್ಟೇ. ನಮ್ ಜಾಸ್ತಿ ಮಾತಾಡಕ್ ಆಗಲ್ಲ. ಮಗು ರಾತ್ರಿ ಸಾಯಂಕಾಲ 6 ಗಂಟೆಗೆ ಇಲ್ಲ, ಓಕೆನಾ? 2:15 ಮಗು ಚೆನ್ನಾಗಿಲ್ಲ ಅಂತ ಅವ್ರ ಅಮ್ಮ ಅವರು ಅಲ್ಲಿರೋ ಡ್ಯೂಟಿ ನರ್ಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಡ್ಯೂಟಿ ನರ್ಸ್ ಕೇರ್ಲೆಸ್, ನೆಗ್ಲಿಜೆನ್ಸಿ. ಮಗು ಯಾಕೋ ಕೋಲ್ಡ್ ಆಗೈತೆ, ಕೈ ಕಾಲೆಲ್ಲ ಕೋಲ್ಡ್ ಐತೆ, ಬಂದು ಚೆಕ್ ಮಾಡಿದ್ರು ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಅದು ಹಂಗೆ ಹಿಂಗೆ ಕಾಮನ್ ಅದು ಅಂತ, ಓಕೆನಾ? ಆಮೇಲೆ ನಮ್ಮ ಅತ್ತೆ ಅವರು ಕೇಳಿದಕ್ಕೆ ನರ್ಸ್ಗೆ ಅವರು ಹಂಗೆ ನೀವೇನು ಡಾಕ್ಟರ್ ನಿಮ್ಗೇನು ಗೊತ್ತಾ ಅಂತ ಹೊರಗಡೆ ಕಳಿಸಿದ್ದಾರೆ. ಹೀಗೆ ನೆಗ್ಲಿಜೆನ್ಸಿ ಮಾಡಿ 4 ಅವರ್ ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಆಮೇಲೆ 5:30ಗೆ ನಾನು ಬಂದು ಚೆಕ್ ಮಾಡಿ ನಾನು ನರ್ಸ್ಗೆ ಹೋಗ್ದು ಕರ್ಸ್ಲೇಬೇಕು ಡಾಕ್ಟರ್ ನೀವು ಅಂತ ಫೋರ್ಸ್ ಮಾಡಿ ಗಲಾಟೆ ಕರ್ಸಿದ ಮೇಲೆ ಮಗು ತುಂಬಾ ಡೌನ್ ಆಗೋಯ್ತು, ಓಕೆನಾ? ಆಮೇಲೆ ಎಮರ್ಜೆನ್ಸಿ ಅಂದ್ಬಿಟ್ಟು ನಾನು ಹೊರಗಡೆ ಕಳಿಸ್ಬಿಟ್ರು, ಆಕ್ಸಿಜನ್ ಹಾಕ್ಬಿಟ್ರು, ಏರೋಣ ಮಾಡ್ಬಿಟ್ರು. ಈಗ 8 ಗಂಟೆಗೆ ಮಗು ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4 ಅವರ್ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಮಗುಗೆ. 2:30 ಇಂದ 6 o'clock 5 o'clock 6 o'clock ಒಳಗಡೆ ಯಾಕೆ ಡಾಕ್ಟರ್ ಕರ್ಸ್ಬಾರ್ದಾಗಿತ್ತು? ನಾವು 4 ಸಲ ಹೇಳಿದ್ವಿ. ನಾನು ಹೇಳಿದ್ದೀನಿ, ಮಿಸಸ್ ಹೇಳಿದಾರೆ, ನಮ್ಮ ಅತ್ತೆ ಹೇಳಿದ್ದಾರೆ, ಕರ್ಸಿಲ್ಲ. ಕಾಸ್ಟ್ಲಿನೇ ಎಲ್ಲ, ಐ ಫೆಸಿಲಿಟಿ ಕಾಸ್ಟ್ಲಿನೇ ಇರೋದೆಲ್ಲ. ನಂದು ಇನ್ಶೂರೆನ್ಸ್ ಅಲ್ಲಿ ನಾನು ಮಾಡಿದ್ದೀನಿ. ಇನ್ಶೂರೆನ್ಸ್ ಅಲ್ಲಿ ಬಿಲ್ ಮಾಡಿರೋದು ನಾವು. ಈಗ 8 ಗಂಟೆಗೆ ಬಂದ್ಬಿಟ್ಟು ಇಲ್ಲ ಹಾರ್ಟ್ ಬೀಟ್ ಬಿದ್ದೋಗೈತೆ, ಅದು ಇದು ಅಂತ ಕಥೆಗಳು, ಡೆತ್ ಅಂತ ಹೇಳಿದ್ದಾರೆ. ನಾವು ಹಿಂಗೆ ಅಕ್ಸೆಪ್ಟ್ ಮಾಡಬೇಕು? ನೆಗ್ಲಿಜೆನ್ಸಿ ಅವ್ರಿಗೆ ಚೆಕ್ ಮಾಡಬೇಕು. ಬಂದು ಚೆಕ್ ಮಾಡಿಲ್ಲ. ಗೋವಿಂದರಾಜು ಅಂತ ಡ್ಯೂಟಿ ಡಾಕ್ಟರ್ ಇದ್ರು, ನಮ್ಮ ಮಗು ನೋಡಿರೋ ಡಾಕ್ಟ್ರು. ಅವರು ಲೀವಲ್ಲಿ ಇದ್ರು. ಲೀವಲ್ಲಿ ಇರ್ಲಿ ಎಲ್ಲೇ ಇರ್ಲಿ, ಎಮರ್ಜೆನ್ಸಿ ICU ಅಲ್ಲಿ ಇರ್ಬೇಕಾದ್ರೆ ಬೇಬಿನ 1 ಅವರ್ ಬಂದು ಮಾನಿಟರ್ ಮಾಡಬೇಕು. ಮಾಡಿಲ್ಲ. 2 ಗಂಟೆಲಿ ಬಂದು ಮಾನಿಟರ್ ಮಾಡ್ಕೊಂಡು ಹೋದಂತೆ. ಎಲ್ಲ ಆಕ್ಸಿಜನ್ ಕರೆಕ್ಟ್ ಆಗಿತ್ತಂತೆ. ಮತ್ತೆ 6 ಗಂಟೆವರೆಗೂ ಬಂದಿಲ್ಲ. ನಾವು ಸಿಸ್ಟರ್ಗೆ ಹೇಳಿ ಕರ್ಸಿ ಅಂದ್ರೆ ಕರ್ಸಿಲ್ಲ ಅವರು. ನೆಗ್ಲಿಜೆನ್ಸಿ, ಫುಲ್ ಆಫ್ ನೆಗ್ಲಿಜೆನ್ಸಿ. ಈಗ ಮಗು ಕಳ್ಕೊಂಡು ನಾವು ಯಾರು ಕೇಳಬೇಕು? ಏನು ಕೇಳಬೇಕು? ಕಂಪ್ಲೇಂಟ್ ಬರ್ಕೊಟ್ಟಿದ್ವಿ ಕಂಪ್ಲೇಂಟ್.